ಶ್ರೀಮತೆ ರಾಮಾನುಜಾಯ ನಮಃ. ನಮಃ ಸಕಲ ಕಲ್ಯಾಣದಾಯಿನೇ ಚಕ್ರಪಾಣಯೇ ವಿಷಯಾರ್ಣವ ಮಜ್ಞಾನಾಂ ಸಮುದ್ಧರಣ ಹೇತವೇ. ಇವತ್ತು ಪವಿತ್ರವಾದಂತಹ ವೈಕುಂಠ ಏಕಾದಶಿಯ ಶುಭ ಸಂದರ್ಭ. ನಾವು ಇರುವಂತಹದ್ದು ಮಂಡ್ಯ ಜಿಲ್ಲೆಯ ಕನ್ನಲಿ ಅನ್ನುವಂತಹ ಒಂದು ಗ್ರಾಮ. ಈ ಗ್ರಾಮದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಕನ್ನಲಿ ಗ್ರಾಮ ಅತ್ಯಂತ ಪ್ರಾಚೀನವಾದ ಒಂದು ಗ್ರಾಮ. ಊರಿಗೆ ಬರುವಾಗಲೇ ಹೊರಗಡೆ ನಮಗೆ ಅನೇಕ ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಎಲ್ಲ ಸಿಗ್ತವೆ. ಅಂದರೆ ಪ್ರಾಚೀನವಾದಂತಹ ಸಂಸ್ಕೃತಿಯನ್ನು ಉಳ್ಳಂತಹ ಒಂದು ಗ್ರಾಮ. ಹೊಸ ಹಳ್ಳಿ ಅಲ್ಲ ಇದು, ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಒಂದು ಊರು. ಈ ಊರಿನಲ್ಲಿ ಒಂದು ಪ್ರಾಚೀನವಾದಂತಹ ಒಂದು ಕೇಶವ ದೇವಾಲಯ ಇತ್ತು. ಆ ಕೇಶವ ದೇವಾಲಯ ಹೊಯ್ಸಳರ ಕಾಲದಲ್ಲಿ ಕಟ್ಟಿದ ದೇವಾಲಯ. ಅತಿ ಪ್ರಾಚೀನವಾಗಿ, ಹೊಯ್ಸಳರ ಕಾಲ ಅಂದರೆ ಸುಮಾರು 1000 ವರ್ಷಗಳಿಂದ ಇಲ್ಲಿ ಪೂಜೆ ನಡೀತಾ ಇತ್ತು. 700-800 ವರ್ಷದ ಹಳೆ ಈ ಕೇಶವ ದೇವಾಲಯ ತುಂಬ ಶಿಥಿಲವಾಗಿತ್ತು. ಆ ಕೇಶವ ದೇವಾಲಯ ಶಿಥಿಲವಾಗಿದ್ದರಿಂದ ಈಗ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಾಚೀನವಾದಂತಹ ದೇವಾಲಯದ ಕೇಶವ ಮೂರ್ತಿ ಇದು. ಇಲ್ಲೆಲ್ಲ ನಮ್ಮ ಗ್ರಾಮಸ್ಥರಿದ್ದಾರೆ, ಅವರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಇದರಲ್ಲಿ ನಾವು ಈ ಮೂರ್ತಿಯನ್ನು ನಿಮಗೂ ಸಹ ಪರಿಚಯ ಮಾಡಿಸೋಣ ಅಂತ. ಈ ಕೇಶವ ಮೂರ್ತಿ ಹೊಯ್ಸಳರ ಕಾಲದ ಅತ್ಯಂತ ಅದ್ಭುತವಾದಂತಹ ಮೂರ್ತಿ. ಇದು ಹೊಯ್ಸಳರ ಕಾಲದ ಮೂರ್ತಿ ಎನ್ನುವುದಕ್ಕೆ ಇದರಲ್ಲಿರುವ ಶಿಲ್ಪ ಲಕ್ಷಣಗಳೇ ಸಾಕ್ಷಿ. ಮೇಲ್ಭಾಗದಲ್ಲಿ ಸಿಂಹ ಮುಖ ಇದೆ, ಅದನ್ನು ಕೀರ್ತಿ ಮುಖ ಅಂತ ಕರಿತೀವಿ, ಅದು ಚೆನ್ನಾಗಿದೆ. ಮತ್ತು ಪ್ರಭಾವಳಿ ಇದೆ. ಈ ಪ್ರಭಾವಳಿಯಲ್ಲಿ ನೀವು ನೋಡಬಹುದು ಮತ್ಸ್ಯಾದಿ ದಶಮೂರ್ತಿಗಳ ಅಲಂಕರಣ ಇದೆ. ನೋಡಿ, ಮತ್ಸ್ಯ ಇದೆಲ್ಲ ಹೊಯ್ಸಳರ ಅತ್ಯಂತ ಪ್ರಧಾನ ಲಕ್ಷಣಗಳು. ನೋಡಿ, ಮತ್ಸ್ಯ, ಕೂರ್ಮ, ನೋಡಿದ್ರ, ವರಾಹ, ನಾರಸಿಂಹ, ವಾಮನ ಈ ಕಡೆ ಇದೆ. ಇಲ್ಲಿಂದ ಮುಂದಕ್ಕೆ ಬಂದರೆ ಪರಶುರಾಮ, ರಾಮ, ನೋಡಿ ಬುದ್ಧನ ಕೆತ್ತಿದ್ದಾರೆ, ಬುದ್ಧ ಮತ್ತು ಕಲ್ಕಿ. ಇದು ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಮೂರ್ತಿ. ದಶಾವತಾರದ ಪ್ರಭೆಯನ್ನು ನೀವು ನೋಡಬಹುದು. ಅಲ್ಲಿಂದ ಬಂದರೆ ಸುಂದರವಾದ ಕಿರೀಟ, ಪಕ್ಕದಲ್ಲಿ ಕುಂಡಲ, ಮಕರ ಕುಂಡಲ ನೀವು ನೋಡಬಹುದು. ಮಕರ ಕುಂಡಲವನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಕರ ಕುಂಡಲ. ದೇವರು ಅತ್ಯಂತ ನಗುಮುಖದಿಂದ ಇದ್ದಾನೆ. ಕೇಶವನ ಮುಖದಲ್ಲಿ ಒಂದು ಪ್ರಶಾಂತತೆ ಇದೆ, ಅದನ್ನು ನೀವು ನೋಡಬಹುದು. ಅದಾದ ನಂತರ ಕಂಠಿ ಅನ್ನುವಂತಹ ಒಂದು ಆಹಾರವನ್ನು ಧರಿಸ್ಕೊಂಡಿದ್ದಾರೆ. ಇದು ಕಂಠಿ ಅಂತ ಒಂದು ಆಭರಣ ಕತ್ತಿನಲ್ಲಿರೋದು. ಇದಾದ ನಂತರ ಹಾರ, ಇಲ್ಲಿ ನೋಡಿ, ಇದು ಮುಕ್ತಾಹಾರ, ಮುತ್ತಿನ ಮಾಲೆ. ಇದರಿಂದ ಮುಂದಕ್ಕೆ ದೊಡ್ಡದಾಗಿರುವಂತಹ ಮುಕ್ತಾಹಾರಗಳನ್ನು ನೋಡ್ಬೋದು. ಇಲ್ಲಿ ನಾವು ಭುಜಸ್ಕಂದ, ಇಲ್ಲಿ ಭುಜಕೀರ್ತಿ ಇದೆಲ್ಲವನ್ನು ನೀವು ನೋಡ್ಬೋದು. ಭುಜಸ್ಕಂದ, ಭುಜಕೀರ್ತಿ. ಇಲ್ಲಿ ಕೇಯೂರವನ್ನು ನೋಡ್ಬೋದು. ಇದು ಕೇಯೂರ, ಈ ಕಡೆನೂ ಕೂಡ ಕೇಯೂರ ಇರ್ತದೆ. ಸೊ ಇದಲ್ಲದೆ ಈ ಆಭರಣಗಳ ಜೊತೆಯಲ್ಲಿಯೇ ಇದು ಯಜ್ಞೋಪವೀತ ನೋಡ್ಬೋದು. ಸೊ ಯಜ್ಞೋಪವೀತ, ಇದು ಚನ್ನವೀರ, ಇದು ಚನ್ನವೀರವನ್ನು ನೋಡ್ಬೋದು. ಅದಾದ ನಂತರ ಉದರಬಂಧ, ಇಲ್ಲಿ ನೋಡಿ ಉದರಬಂಧ, ದೇವರಿಗೆ ಉದರಬಂಧವನ್ನು ನೋಡಬಹುದು. ಸೊ ಮುಖ ನೋಡಿ ಎಷ್ಟು ಸುಂದರವಾಗಿ ನಗ್ತಾ ಇದ್ದಾನೆ ಅಂದರೆ ಕೇಶವ, ಅವನ ಪ್ರಶಾಂತತೆಗೆ ಸಮಾನನೇ ಇಲ್ಲ. ಕೇಶವ ಅಂದರೆ ಏನು ಅಂದರೆ, ಶಂಖಚಕ್ರ ಗದಾಪದ್ಮೈ ಕೇಶವ ಪರಿಕೀರ್ತಿತಃ. ಇಲ್ಲಿ ಪದ್ಮ, ಶಂಖ, ಚಕ್ರ ಮತ್ತು ಗದೆ. ಸೊ ಹಾಗಾಗಿ ಇವನು ಕೇಶವ. ಆ ಕಡೆ ಈ ಕಡೆ 2 ದೇವಿಯರು. ಸಮಸ್ಥಾನಕ ವಿಷ್ಣುಪಾದ. ಇಲ್ಲಿಂದ ನೋಡಿದ್ರೆ ನೀವು ಮುಕ್ತಾಧಾಮ, ಉದರಬಂಧನ, ಕಾಂಚೀಗುಣ ಇಲ್ಲೆಲ್ಲ ಇದೆ. ಇದಲ್ಲದೆ ನೀವು ನೋಡ್ಬೋದು, ಇದು ವನಮಾಲೆ ಇಲ್ಲಿ ಧರಿಸ್ಕೊಂಡಿದ್ದಾರೆ, ವನಮಾಲೆ. ಸೊ ಹೀಗೆ 16 ಆಭರಣಗಳಿಂದ ಕೂಡಿದ್ದಾರೆ. ಇಲ್ಲಿ ಕೇಯೂರವನ್ನು ಹೇಳಿದ ಮೇಲೆ ಕಟಕ, ಅಂದರೆ ಕಟಕ ಅಂತಂದರೆ ಕೈಯಲ್ಲಿ ಹಾಕೊಳ್ಳೋ ಬಳೆ. ಅದಾದ ನಂತರ ಪ್ರತಿಯೊಂದು ಬೆರಳಿಗೂ ಕೂಡ ಅಂಗುಲೀಯಕ, ಉಂಗುರುಗಳನ್ನೆಲ್ಲ ಧರಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಹೊಯ್ಸಳರ ಕಾಲದ ಪ್ರತಿಯೊಂದು ಸೂಕ್ಷ್ಮವಾದ ಕೆತ್ತನೆ ತಾವೆಲ್ಲ ನೋಡ್ತಾ ಇರ್ಬೋದು. ಹೀಗಿರುವ ಕೇಶವ, ಈ ಕೇಶವ ಹೀಗಿದ್ದಾನೆ, ಸಮಸ್ಥಾನಕ ಪಾದದಲ್ಲಿದ್ದಾನೆ. ಸುಮಾರು 2.5 ಅಡಿ ಎತ್ತರದ ಮೂರ್ತಿ ಇದು. ಅತ್ಯಂತ ಸುಂದರವಾದಂತಹ ಕೇಶವ ಮೂರ್ತಿ. ಈ ಮೂರ್ತಿ
ಈಗ ಈ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ಇದೇ ಮೂರ್ತಿ ಅತ್ಯಂತ ಅದ್ಭುತವಾಗಿದೆ, ಚೆನ್ನಾಗಿದೆ. ಇದೆಲ್ಲ ನೀವೆಲ್ಲ ನೋಡಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ತಾವೆಲ್ಲ ದರ್ಶನ ಮಾಡಬೇಕು ಅಂತಂದ್ರೆ ಬನ್ನಿ. ಫಸ್ಟ್ ಕ್ಲಾಸ್ ಆಗಿರುವಂಥ ಅದ್ಭುತವಾದ ದೇವಸ್ಥಾನ. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಯಾವ ಹೋಬಳಿ ಇದು? ಕಸಬಾ ಹೋಬಳಿಯ ಕನ್ನಲಿ ಅನ್ನುವಂತಹ ಗ್ರಾಮ. ನೀವು ನೋಡೋಕ್ಕೆ ಬರ್ಬೋದು. ಇದು ಕೂಡ ಅತ್ಯಂತ ಅದ್ಭುತವಾದ ಪ್ರಾಚೀನವಾದ ಹೊಯ್ಸಳರ ಕಾಲದ ವಿಗ್ರಹ. ಶ್ರೀಮತೆ ರಾಮಾನುಜಾಯ ನಮಃ.